ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಸ್ವೀಟ್ ಕಾರ್ನ್ ಚಪಾತಿ ಸಮೋಸ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ. ಸ್ವೀಟ್ ಕಾರ್ನನ್ನು ಬೇಯಿಸಿ ಬಿಡಿಸೆತ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೇಕ್ಸ್, ಚೀಸ್, ಪೆಪ್ಪರ್, ಉಪ್ಪು, ಚಪಾತಿ ಹಸಿಟ್ಟನ್ನು ಇಳಿಸ್ಕಿ ಮೊದಲೇ ಇಟ್ಕೊಂಡಿದ್ದೀನಿ, ಹಾಗೂ ಕೊತ್ತಂಬರಿ ಸೊಪ್ಪು. ಸ್ವೀಟ್ ಕಾರ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್, ಹಾಗೂ ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನ್. ಸ್ವೀಟ್ ಕಾರ್ನ ಮೊದಲೇ ಬೇಯಿಸಿಟ್ಕೊಂಡ್ರೆ ಈಸಿ ಆಗುತ್ತೆ. ಹಾಗೂ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು. ಚೀಸನ್ನು ಇಲ್ಲಿ ತುರುಪಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಎಲ್ಲದಕ್ಕೂ, ಅದಕ್ಕೆ ಈ ಥರ ತುರುಬಿ ಹಾಕ್ಕೋಬೇಕು. ಚೀಸ್ ಮತ್ತು ಸ್ವೀಟ್ ಕಾರ್ನ್ ಎಲ್ಲದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಚಪಾತಿ ಹಸಿಟ್ಟನ್ನ ಸ್ವಲ್ಪ ಮೆತ್ತಿಗೆ ಇಸ್ಕೊಳ್ಳಿ. ಈಗ ಸ್ವಲ್ಪ ಒಂದೊಂದು ಉಂಡೆಯಾಗಿ ಎತ್ಕೊಂಡು ಚಪಾತಿ ತೀಡ್ಕೋಬೇಕು. ಸ್ವಲ್ಪ ತೆಳ್ಳಗೆ ತೀಡ್ಕೊಳ್ಳಿ, ಬೇಯಬೇಕದಲ್ವಾ ಸ್ವೀಟ್ ಕಾರ್ನ್. ಅದರಲ್ಲಿ ಸ್ಟಫ್ ಮಾಡಿ ಇಟ್ಟಾಗ ಬೇಯಬೇಕು ಚೆನ್ನಾಗಿ, ಅದಕ್ಕೋಸ್ಕರ ತೆಳ್ಳಗೆ ತೀಡ್ಕೊಳ್ಳಿ. ಬೇಗ ಕೂಡ ಆಗುತ್ತೆ, ಈಸಿ ಕೂಡ ರೆಸಿಪಿ. ಆಚೆಗಡೆ ಸಮೋಸ ಎಲ್ಲ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗುತ್ತಲ್ವ. ಸ್ವೀಟ್ ಕಾರ್ನ್ ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ. ಈಗ ಚಪಾತಿ ತೀಡಿದ್ದೀವ, ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿಟ್ಟಿರೋ ಸ್ವೀಟ್ ಕಾರ್ನ್ ಚೀಸೆಲ್ಲ ಅದರಲ್ಲಿ ನೋಡಿ ನಾವು ತೋರಿಸ್ತಿರೋ ಹಾಗೆ ಒಂದೊಂದು ಸ್ಪೂನಾಗಿ ಹಾಕಿ ಅದನ್ನು ಸಮೋಸ ಶೇಪ್ಗೆ ಮಡಚ್ಕೊಳ್ಳಿ. ಓಕೆ, ಹೀಗೆ ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಳಿ. ಒಂದೊಂದೇ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಸ್ವೀಟ್ ಕಾರ್ನ್ ಮೊದಲೇ ಬೆಂದಿದೆ. ನಾವಿವಾಗ ಮೇಲಿರೋ ಚಪಾತಿ ಬೆಂದರೆ ಆಗುತ್ತೆ, ಸಮೋಸ ರೆಡಿ ಇರುತ್ತೆ. ಈಗ ಒಂದೊಂದೇ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಮೇಲೆ ಒಂದು ಪ್ಯಾನನ್ನು ಬಿಸಿಗಿಡೋಣ. ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ, ಅದು ಕೂಡ ಬಿಸಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಸಮೋಸ ಚಪಾತಿನ ಅದರಲ್ಲೇ ಇಡೋಣ. ಇದು ಎಲ್ಲನೂ ತುಂಬ ಈಸಿ. ಸ್ವಲ್ಪ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಮೇಲೆ ಕೆಳಗಡೆ ಬೆಂದಾದಮೇಲೆ ಸೈಡಲ್ಲಿ ಕೂಡ ಬೇಯಿಸಬೇಕು. ಇದನ್ನು ಸ್ವಲ್ಪ ಕೆಲಸ ಇದೆ ಅಷ್ಟೇ. ರೆಡಿ ಆಗುತ್ತೆ ಸಮೋಸ. 4 ಕಡೆ ಸೈಡಲ್ಲಿ ಎಲ್ಲನೂ ಬೇಯಿಸ್ಕೊಂಡ್ರೆ ಸ್ವೀಟ್ ಕಾರ್ನ್ ಸಮೋಸ ರೆಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು.